Hello everyone, welcome to ಸನ್ಮಾರ್ಗ ಕ್ಲಾಸಸ್. ಪರಿಮಾಣಗಳ ಹೋಲಿಕೆ ಅಧ್ಯಾಯದ 27ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ತರಗತಿಯ ವಿದ್ಯಾರ್ಥಿಗಳಿಗೆ ವನ ಮಹೋತ್ಸವದ ಕೆಲವು ಸಸಿಗಳನ್ನ ನೆಡಲು ನೀಡಲಾಯಿತು. 50% ವಿದ್ಯಾರ್ಥಿಗಳಿಗೆ ಹೊಂಗೆ ಸಸಿಗಳನ್ನ, 30% ವಿದ್ಯಾರ್ಥಿಗಳಿಗೆ ಬೇವಿನ ಸಸಿಯನ್ನ, 20% ವಿದ್ಯಾರ್ಥಿಗಳಿಗೆ ಹುಣಸೆ ಸಸಿಗಳನ್ನ ನೀಡಿದ್ರು. 24 ವಿದ್ಯಾರ್ಥಿಗಳು ಹುಣಸೆ ಸಸಿಗಳನ್ನ ಪಡೆದರು. ಹಾಗಾದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಹುಣಸೆ ಸಸಿಗಳನ್ನ ಪಡೆದಂತಹ ವಿದ್ಯಾರ್ಥಿಗಳ ಶೇಕಡಾವಾರು ಎಷ್ಟಿದೆ ಹೇಳಿ? 20% ಅಲ್ವಾ? ಸೊ ಹುಣಸೆ ಸಸಿಗಳನ್ನು ಪಡೆದ ವಿದ್ಯಾರ್ಥಿಗಳ ಶೇಕಡಾವಾರು 20%. ಸೊ ಹುಣಸೆ ಸಸಿಗಳನ್ನ ಪಡೆದಂತ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? 24 ಇದೆ ಅಲ್ವಾ? ಸೊ ಈಗ ತರಗತಿಯಲ್ಲಿಯ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಗೊತ್ತಿಲ್ಲ, ಸೊ ಹಾಗಾಗಿ ಇದನ್ನ ಎಕ್ಸ್ ಅಂತ ತಗೊಳ್ಳೋಣ. ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಆಗಿರ್ಲಿ. ಸೊ ಪ್ರಶ್ನೆಯ ಪ್ರಕಾರ ಒಟ್ಟು ವಿದ್ಯಾರ್ಥಿಗಳ ಶೇಕಡ 20% ಭಾಗಕ್ಕೆ 24ಕ್ಕೆ ಸಮ ಆಗತ್ತೆ ಅಂತ ಆಯ್ತು. ಸೊ ಹಾಗಾದ್ರೆ 20% ಆಫ್ ಎಕ್ಸ್, ಟೋಟಲ್ ಅಲ್ಲಿ 20% ಹುಣಸೆ ಸಸಿಗಳನ್ನ ಕೊಟ್ಟಿರುವಂತದ್ದು. ಸೊ ಇಸ್ ಈಕ್ವಲ್ ಟು ಎಷ್ಟಿದ್ದಾರೆ? 24 ಇದಾರಲ್ವಾ? ಸೊ ಹಾಗಾಗಿ ಇದನ್ನ 20 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 24. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ 0 0 ಕ್ಯಾನ್ಸಲ್ ಆಗುತ್ತೆ, 2 1 2 5 10. ಎಕ್ಸ್ ಈಸ್ ಈಕ್ವಲ್ ಟು 24 ಗುಣಿಸು 5. ಸೊ ಎಕ್ಸ್ ಈಸ್ ಈಕ್ವಲ್ ಟು, ಸೊ 5 4 20, 5 10 12 ಆಗುತ್ತೆ. ಓಕೆ, ಸೊ 120 ಆಯ್ತು ಎಕ್ಸ್. ಎಕ್ಸ್ ಅಂದ್ರೆ ಏನ್ ಹೇಳಿ? ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಆಯ್ತು. ಹಾಗಾದ್ರೆ ಇಲ್ಲಿ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಹೇಳಿ? 120 ಆಗಿದೆ. ಓಕೆ, ಸೊ ಅದರಲ್ಲಿ 24 ಜನ ಹುಣಸೆ ಸಸಿಗಳನ್ನ ತೆಗೆದುಕೊಂಡು ಹೋಗಿರುವಂತಹ ವಿದ್ಯಾರ್ಥಿಗಳು. ಓಕೆ, ಥ್ಯಾಂಕ್ ಯು.